ಗಿಲ್ಲಿ ನಟ ಈಗ ನಿಮ್ಮ ಮಗ ಅಲ್ಲ. ನಿಮ್ಮೂರಲ್ಲಿರೋ ತನಕ ನಿಮ್ಮ ಮಗ ಅಷ್ಟೇ. ಸರ್. ಈಗ ಅವನು ಕರ್ನಾಟಕದ ಆಸ್ತಿ ಆಯ್ತಲ್ವಾ. ಅವನ್ನ ಬೆಳೆಸಬೇಕಾದ ಜವಾಬ್ದಾರಿ ನಿಮ್ಮೊಬ್ಬರದ್ದು ಮಾತ್ರ ಅಲ್ಲ, ನಂದು ಇದೆ. ಯಾಕೆ ಅಂತ ಅಂದರೆ ಅವನು ಒಳ್ಳೆ ಕಲೆ ಇದೆ ಅವನಲ್ಲಿ. ನೀವು ಏನಕ್ಕೆ ಹೆಸರಿಟ್ರೆ ಗೊತ್ತೇ? ಸರಿ, ನಟ ಅಂತ ಏನಕ್ಕೆ ಹೆಸರಿಟ್ರಿ ಅವನಿಗೆ? ಸರ್ ಅದೇನು ನಾನು ನಿಜವಾಗ್ಲೂ ಜಾತ್ರೆ ಕೇಳಿಲ್ಲ, ಏನಿಲ್ಲ ಸರ್. ಹುಟ್ಟದ ಬಿಡಿಸಿ ಹೇಳ್ಬೇಕು ಅಂತ ಅಂದರೆ ಅದು 7ನೇ ಬೇಕು. ಇವರು ಒಂದು 12 ಆಳಿಗೆ ಒಂದಿಗೆ ಇದ್ದ, ನಾವು 5 ಜನ ಅಂತಂದ್ರೆ ಒಂದಿಗೆ ಇದ್ದು. ಇವರು ಬೆಳಿಗ್ಗೆ ನಾಷ್ಟ ತೊಗೊಂಡಿರೋದು ಮಧ್ಯಾಹ್ನ ಸಾಯಂಕಾಲ ಊಟದವ್ರಿಗೂ 12-15 ಆಳಿಗೆ ಒಬ್ಬಳೆ ಮಾಡಿ ಅಡುಗೆ ಮಾಡಿಕ್ಕವ್ರೆ ಇವರು. ಅಡುಗೆ ಮಾಡಿ ನಾನು ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲ ಗೇದು ಸಾಕದ ಹಳ್ಳಿ ಸಬೋಚೂರು ಎಣ್ಣೆ ಹೊಡಿತೀವಿ, ಎದುರ್ಕತ್ತೀವಿ. ಆವತ್ತು ಅದೇನು ಹೋಗತ್ತಾಗ ಯಾವಣ್ಣ ಸ್ನಾನ ಮಾಡ್ಬಿಟ್ಟದ ಮನಗ ಇದೇ ಮನಗದೆ ಭಾಗ ಆಗಿರಲ್ಲ. ನಮಗೆ ಸರ್ ಯಾಕೋ ಹೊಟ್ಟೆ ಬಿಡ್ತದೆ ಅಂತ. ಸುಗುಡ್ಗ ನಮ್ಗೆ ಇಲ್ಲ ಡೆಲಿವರಿ ಹೊಟ್ಟೆ ನನಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ವ, ಏನೋ ಹೊಟ್ಟೆ ನೋಯ್ತದೆ. ಸರಿ ಇದ್ಕೊಮ್ಮ ಹೇಳ್ಕೊಬೇಡ ಮನೆಗೆ ಪಕ್ಕದಲ್ಲೇ ಅವಳು ಹಿರಿಗೆ ಮಾಡಿದವಳು. ಹೋಗಿ ಎಳ್ಸ್ಕೊಬಂದು ಕಾಳಿ ಬಾಯಿಲಿ ಅದೇನೋ ನಮಗೂ ಹೊಟ್ಟೆ ನೋಯ್ತದೆ ಬಂದು. ಈ ಮಾರಮ್ಮ ದೇವಸ್ಥಾನ ಅಂತ ಇಲ್ಲೇ ಪಕ್ಕದಲ್ಲೇ, ಅಲ್ಲಿ ಬೋರ್ವೆಲ್ ನಲ್ಲಿ ಇಲ್ಲ. ಆ ಬೋರ್ವೆಲ್ಲಿ ನೀರು ತರ್ಬತ್ತಿಗೆ ಕರ್ರೋ ಅಂತ ಅವನು. ಅಯ್ಯ ಇದೇನು ಈ ಥರ ಹೊಟ್ಟೆ ನೋವು ನಮಗೆ ಇದೇನಪ್ಪ. ಆಮೇಲೆ ಈ ಪರ್ಸರಿದೆ ಬೋರ್ಡ್ ಮಾಡಿರಲ್ಲ ಸರ್, ಅದು ಹಂಚಿನ ಮನೆ ಇತ್ತು ಏಕೈದು. ಈಗ 3 ಮಾಡ್ಕೊಂಡ ಬಾಕಲ್ಲ. ಆ ಕಿಟಕಿ ನಿಂತ್ಕೊಂಡು ಕಾಳಿ ಹೆಂಗಿದನು ಚೆನ್ನಾಗಿದ್ದಾನೆ, ನಿಮ್ಮ ಮನಕಾಯ್ದ ಕೂತು ಬಂಗಾರದಾಗ ಅವನೇ ಅಂತ. ಇನ್ನು ಜಾತಿ ಕೇಳಬೇಕಲ್ಲ, ನಿಮ್ಮ ಮುಖ ನೋಡೋಕೆ ಹೋಗತ್ತಾಗ ನಮ್ಮ ಮಕ್ಳ ಮುಖ ನಾವು ನೋಡೋಕೇನೋ ಹೋಗಿ ನೋಡಿ ಸರ್. ಹಂಗೆ ಇದ್ದ ಸರ್, ಊರಿಗೆ ಉಳ್ದ ಹುಡುಗನು. ಏನು ಮಾಡೋದು, ನಟರಾಜ್ ಅಂತ ಕಟ್ಟಬೇಕಲ್ಲ ರಾಜಂತಾರ ಅಂತಾನೆ ಅಂದ್ಬಿಟ್ಟು ಐನೂರ ಹತ್ರ ಎಟ್ಟಣಿ ಕೊಪ್ಪಲ ಅವರೇ ನಿಜ ನಿಮಗೆ ಸರಿ ಹೋದೆ. ಈಗ ಹೋಡ್ರಿ ಏನು ಈಗ ನಮ್ಮ ಮನ 3 ತಾಗ್ತಾರ ಅವರೇ ಸರ್. ಈ ಥರ ಇಷ್ಟು ಟೈಮ್ ಗಂಟೆ ಟೈಮು ನೈಟು ಗುರುವಾರ 12 ಗಂಟೆ ರಾತ್ರಿ ಸರ್ ಗಂಡು ಮಗು ಅಂತ. ಏನೇ ಭಾಳ ಚೆನ್ನಾಗದಕ್ಕೆ ಜಾತ್ರೆ, ಎಲ್ಲೂ ಕೇಳಬೇಡ. ಆಮೇಲೆ ಏನಿಟ್ಟರಿ ಸರ್, ನಮ್ಮ ದೇವ್ರು ಕೊಡಬೇಕು ಫಸ್ಟು ಲಿಂಗ ಮತ್ತು ಮಾದ ಹಿಂಗೆ ಕೊಡಬೇಕು. ಅಡ್ಡೆಸರು ನಟರಾಜ್ ಅಂತ ಕಟ್ಟುಮ ಸರ್ ಅಂತ ಜಾತ್ರೆ ತೆಗೆದುಬಿಟ್ಟು ಸೇಮ್ ಅದೇ ಸರಿ ಕಣೆ ಅಂತ ಅಂದ್ಬಿಟ್ಟು ಸರ್. ಅಕ್ಕಿ ಹೇಳಿ ನಮ್ಮ ದೇವ್ರಿಗೆ ಹೆಸರು ಕಟ್ಟಬೇಕು, ಅದ್ರ ಮಧ್ಯೆ ಒಂದು ಹೆಸರು ನಟರಾಜ್ ಅಂತ ಕಟ್ಟಬೇಕು ಸರ್. ಹಂಗೆ ನೋಡಿ ಏನು ಬುಕ್ ತೆಗೆದು ನೋಡ್ಬಿಟ್ಟು ಕರೆಕ್ಟು ಕಣೆ ರಾಜನ್ ಥರ ನಾವು ನೀವೇ ಹೇಳ್ಬಿಟ್ರಿ ನಟರಾಜ್ ಅಂತ ಕಟ್ಟಬೇಕು ನೋಡಿ ಅಂತ. ಆ ಜಾತ್ರೆ ತೆಗೆದ್ರು ಅಲ್ಲೂ ಅದೇ ಇತ್ತು. ಅದೇ ಏನೇ ಗುರ್ತು ಮಾಡ್ಕೊಯಿದೆ ನಿಮಗೆ ಅಂದರು. ನಮ್ಮ ಹೆಸರು ನಮ್ಮ ತಂದೆ ಹೆಸರು ನಮ್ಮನ್ನು ಕರತಿರೋದು. ಏನೀಗ ಅಲ್ಲಿಂದ ಗುರ್ತು ಮಾಡ್ಕೊಬೈದ ಅದೇನು ಸರ್ ಬದುಕೊತ್ತ ಮಣ್ಣು ನೋಡ್ಬೋದು ಅಂದ್ಬಿಡ್ತು ಸರ್ ಅಂತ. ಅವನು ರಾಜದ ನಾನು ನೋಡಲಿಲ್ಲ, ನೋಡ್ದೇ ಹೇಳ್ತಾವನು. ನಿಮ್ಮ ಇದರಲ್ಲಿ ನಿಮ್ಮ ತಾತ ಅವರಾದ್ರೂ ನಟ ಅಂತ ಯಾರಾದರೂ ಇದ್ರಾ? ಏನೂ ಇಲ್ಲ, ನೀವೇ ಅದನ್ನು ಕ್ರಿಯೇಟ್ ಇದು ಮಾಡ್ಕೊಂಡಿದ್ದು. ನಿಮ್ಮ ಬಾಯಿನಲ್ಲಿ ದೇವರು ಅದನ್ನು ಹೇಳಿಸಿದ್ದಾನೆ. ಹಾಂ, ಅವನಿಗೆ ಗೊತ್ತಿತ್ತು ಅನ್ಸುತ್ತೆ ದೇವ್ರಿಗೆ ಇವನು ಒಳ್ಳೆ ನಟ ಆಗ್ತಾನೆ. ಆ ನಟ ಅಂದ್ರೆ ಏನು ಹೇಳಿ? ನಟರಾಜ ಅಂದ್ರೆ ಏನು ಹೇಳಿ? ಕಲೆ ಅಂತ. ನಟರಾಜ ಅಂದರೆ ಶಿವನ ಹೆಸರು. ಅದಕ್ಕೆ ಈಗ ಒಬ್ಬ ತಾಂಡವ, ನಟರಾಜ, ಶಿವ, ನಟ. ಇವತ್ತು ಖರ್ಚಿನ ಸರ್ ಅವನಿಗೆ ಮೊಮ್ಮಂಗಾಗವನೆ ಸೇಮ್ ಅವನಿಗೆ. ಈಗ ಅವನ ಹೆಸರು ಏನು ಇಡಬೇಕು ಅಂತ ಹೇಳವನೇ. ಮೊಮ್ಮಗನ ಮಾವನ ಮಗನ ಮಗ ಯಾರಿಗೆ? ಇವಾಗ ಮಗೋದು ಹಿರಿಯನೊಬ್ಬ ಅವನೇ ಇಲ್ಲಿ. ನಿಮ್ಮ ದೊಡ್ಡ ಮಗನ ಮಗ ಇಲ್ಲಿ ಅಣ್ಣ ಮಗವನೇ. ಅಣ್ಣನಿಗೆ ಇವತ್ತು ಖರ್ಚಿನ ಸರ್. ಅವ್ನಿಗೆ ಏನು ಹೆಸರು ಅರ್ಜುನ್ ಅಂತ ಹೆಸರು ಇಡಬೇಕು ಅಂತ ಮಾಡವನಿ. ನೀವೇ ನಿಮ್ದೇನೆ ಅರ್ಜುನ್ ಇಡಿ ಯಾಕೆ ಅಂತ ಅಂದರೆ ಆ ದೇವರು ನಿಮ್ಮ ನಾಲ್ಗೆಲ್ಲಿ ಏನೋ ಒಂದು ಹೇಳಿಸ್ತಾ ಇದ್ದಾನೆ. ಇಡಿ ಅರ್ಜುನ್ ಅಂತಲೇ ಇಡಿ, ಚೆನ್ನಾಗೈತೆ, ಹೆಸರು ಚೆನ್ನಾಗೈತೆ, ಅವನ ಭವಿಷ್ಯನೂ ಚೆನ್ನಾಗಿರುತ್ತೆ ಇಡಿ. ಆಮೇಲೆ ನಾನೊಂದು ಹೇಳ, ಯಾವ ಪುರೋಹಿತರು ಯಾವ ಜ್ಯೋತಿಷ್ಯರು ನಮ್ಮ ಮಕ್ಕಳಿಗೆ ಹೆಸರಿಡೋದಲ್ಲ, ನಾವಿಡಬೇಕು. ಯಾಕೆ ಹೇಳಿ? ಅವ್ರನ್ನ ಭವಿಷ್ಯ ರೂಪಿಸೋರು ನೀವು. ನಿಜವಾದ ತಂದೆ ತನ್ನ ಪ್ರೀತಿಯಿಂದ ಇಟ್ಟಂಥ ಹೆಸರಿಂದನೇ ಅವ್ರ ಭವಿಷ್ಯ ರೂಪಿಸ್ತಾರೆ. ನೀವು ಅವತ್ತು ಸಂಕಲ್ಪ ಮಾಡಿದ್ರಿ
ಏನು ಹೇಳಿ, ನನ್ನ ಮಗನಿಗೆ ನಟ ಅಂತ ಹೆಸರಿಡ್ತಿದ್ದೀನಿ, ಅವನು ಅದೇ ಥರ ಆಗಬೇಕು ಅಂತ ನಿಮ್ಮ ಸಂಕಲ್ಪ ಮಾಡಿದ್ರಿ. ಅದೇ ಥರ ಅವನಿವತ್ತು ಒಬ್ಬ ನಟರಾಜನ್ ಥರನೇ ಅಷ್ಟು ಜನನ ಆಟ ಆಡಿಸ್ತಾವನೆ.